ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗಿ ನಡೀತಾ ಇದೆ. ಅದರಲ್ಲಿ ಉಮೇಶ್ ಜಾಧವ್ರಿಗೆ ಸೋಲಿಸಬೇಕಂತ ಪಣ ತೊಟ್ಟ ಕೂಲಿ ಕಬ್ಬಲಿಗ ಸಮಾಜದವರು ಇಂದು ಅದಕ್ಕಾಗಿ ಕಲಬುರಗಿಯ ಮೌರ್ಯ ಹೋಟೆಲ್ನಲ್ಲಿ ಸಭೆಯನ್ನು ಕರೆಯಲಾಯಿತು. ಆ ಸಭೆ ಉದ್ದೇಶಿಸಿ ಇಂದು ತಿಪ್ಪಣ್ಣಪ್ಪ ಕಮಕ್ನೂರು ಮತ್ತು ಲಚ್ಚಪ್ಪ ಜಮದವರು ಮಾತಾಡಿದರು. ಅದರ ಜೊತೆ ಇವಾಗ ಏಕೆ ಈ ಪ್ರಣವನ್ನು ತೊಟ್ಟಿದ್ದಾರೆ ಅಂದರೆ ಸುಮಾರು 5 ವರ್ಷದಿಂದ ಬಿ ಜೆ ಪಿಯವರು ಕೂಲಿ ಸಮಾಜವನ್ನು ಎಷ್ಟೇ ಸೇರಿಸ್ತೀನಿ ಅಂತ ಹೇಳಿದ್ರಂತೆ. ಅದು ಕೂಡ ಅವರು ಸೇರಿಸೇ ಇಲ್ಲ. ಅದಕ್ಕೋಸ್ಕರ ನಾವು ಬಿ ಜೆ ಪಿಗೆ ಮತ ಹಾಕಲ್ಲ, ನಾವು ಕಾಂಗ್ರೆಸ್ಗೆ ಮತ ಹಾಕ್ತೇವೆ ಎಂಬ ಸಂದೇಶವನ್ನು ಸಾರ್ತಾ ಇದ್ದಾರೆ. ಇದೇ ಮೇ 4ರಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಇಂದು ರಾಜ್ಯದ ಸಿ ಎಂ ಅಂದರೆ ಮುಖ್ಯಮಂತ್ರಿಯವರು ಬರಲಿದ್ದಾರೆ. ಆ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದರಲ್ಲಿ ಇವತ್ತು ನಮ್ಮ ಕೂಲಿ ಕಬ್ಬಲಿಗ ಸಮಾಜದ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮದವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸುಮಾರು 40 ವರ್ಷದಿಂದ ತಿಪ್ಪಣ್ಣಪ್ಪ ಕಮಕ್ನೂರು ಮತ್ತು 40 ವರ್ಷದಿಂದ ಈ ಸಮಾಜದಿಂದ ಕಾಂಗ್ರೆಸ್ಸಲ್ಲೇ ಇದ್ದಾರೆ. ಆ ದನಿ ಇನ್ನೂವರೆಗೆ ಯಾಕೆ ಎತ್ತಿಲ್ಲ, ಇವಾಗ ಯಾಕೆ ಎತ್ತಾ ಇದ್ದೀರಾ? ಈಗ ತಿಪ್ಪಣ್ಣಪ್ಪ ಕಮಕ್ನೂರವರಾಗಿರ್ಬೋದು, ಬಾಬುರಾವ್ ಚಿಂಚನ್ಸೂರವರಾಗಿರ್ಬೋದು, ಸುಮಾರು ವರ್ಷಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ತಮ್ಮದೇ ಆದಂಥ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಒಂದು ಕೂಲಿ ಕಬ್ಬಲಿಗ ಎಸ್ ಟಿ ಏನು ಮಾಡಬೇಕಾಗಿದೆ ಅದರ ಕುರಿತು ಯಾವಾಗಲೂ ಕೂಡ ಈ ಒಂದು ಚರ್ಚೆ, ಇವತ್ತು ಈ ಒಂದು ಹೋರಾಟ, ಇವತ್ತು ದಿವಂಗತ ವಿಠ್ಠಲ್ ಹೇರೂರ್ಜಿಯವರು ಪ್ರಮುಖವಾಗಿ ಎಸ್ ಟಿ ಹೋರಾಟದ ಧೀಮಂತ ನಾಯಕ, ಎಸ್ ಟಿ ಹೋರಾಟದ ಪಿತಾಮಹ ವಿಠ್ಠಲ್ ಹೇರೂರ್ಜಿಯವರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ಭಾರತ ದೇಶ ಈ ಜಾತಿ ಸಮಾಜದ ವಿಷಯದಲ್ಲಿ ಅವರನ್ನು ಅಗ್ರಮಾನ್ಯ ಸ್ಥಾನದಲ್ಲಿ ನೋಡ್ತೇವೆ. ಅಂಥವ್ರು ಕೂಡ ಇವತ್ತು ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಈ ಒಂದು ಎಸ್ ಟಿ ಆಗಬೇಕನ್ನೋ ಉದ್ದೇಶದಿಂದ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ತಮ್ಮದೇ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಏನು 40 ವರ್ಷ ಆದಮೇಲೆ ಅಂತಲ್ಲ, ಯಾವ ಹಂತದಲ್ಲಿ ಆ ಒಂದು ಕಡತ ತಯಾರು ಮಾಡೋದಾಗಿರ್ಬೋದು, ಅದರ ಬಗ್ಗೆ ಹೋರಾಟ ರೂಪಿಸೋದಾಗಿರ್ಬೋದು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕಳೆದ ಚುನಾವಣೆಯಲ್ಲಿ ಇವತ್ತು ಏನು ಬಿ ಜೆ ಪಿ ಪಕ್ಷ ಉಮೇಶ್ ಜಾಧವ್ ಲೋಕಸಭೆ ಸದಸ್ಯ ಉಮೇಶ್ ಜಾಧವ್ರವರು ಇವರೆಲ್ಲರೂ ನಮಗೆ ಎಸ್ ಟಿ ಮಾಡ್ತೀನಿ ಅಂತ ಹೇಳಿದಾಗ ಇವತ್ತು ಬಾಬುರಾವ್ ಚಿಂಚನ್ಸೂರಾಗಿರ್ಬೋದು, ನಾವು ಆ ಕಡೆ ಹೋಗಿದ್ದೀವಿ. ಇವತ್ತು ಅವರು ನಮಗೆ ಎಸ್ ಟಿ ಮಾಡಲಿಲ್ಲ. ಆದರೆ ಇವತ್ತು ಏನಪ್ಪ ಅಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾಯಿದ್ದೇವೆ. ನಮ್ಮ ಒಂದು ಸಮಾವೇಶ ಮಾಡಿ 4ನೇ ತಾರೀಕು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ, ರಾಜ್ಯ ಮಟ್ಟದ ಒಂದು ಸಮಾವೇಶ ಮಾಡ್ತಾಯಿದ್ವಿ. ಆ ಸಮಾವೇಶದಲ್ಲಿ ನಾವು ಮನವಿ ಪತ್ರ ಕೊಡ್ತೇವೆ. ಅದರಲ್ಲಿ ಇವತ್ತು ತಿಪ್ಪಣ್ಣಪ್ಪ ಕಮಕ್ನೂರವರು ಮತ್ತು ಬಾಬುರಾವ್ ಚಿಂಚನ್ಸೂರವರು, ಭೀಮಣ್ಣ ಸಾಲಿಯವರು, ಅನೇಕ ನಮ್ಮ ಸಮಾಜದ ಪ್ರಮುಖ ನಾಯಕರು ಇವತ್ತು ಆ ಒಂದು ಮನವಿ ಪತ್ರ ಕೊಡೋ ಸಲುವಾಗಿ ನಾವು ಸಮಾವೇಶವನ್ನು ಮಾಡ್ತಾಯಿದ್ವಿ. ಈ ಸುಮಾರು ಅಂದರೆ ಇಲ್ಲ, ಇವಾಗ ಬಾಬುರಾವ್ ಚಿಂಚನ್ಸೂರವರು ಸಪ್ತ ಖಾತೆ ಸಚಿವರಾಗಿದ್ದರು. ಅವಾಗ ತಾವು ಏನು ಮಾಡಲಿಲ್ಲ, ಸಮಾಜಕ್ಕೋಸ್ಕರ ಅವರು ಏನು ಮಾಡಿದ್ರು, ಅವಾಗ ಪ್ರಶ್ನೆ ಯಾಕೆ ಮಾಡಿಲ್ಲ? ಅದರಲ್ಲಿ ಖರ್ಗೆ ಅವರು ಗೃಹ ಮಂತ್ರಿ ಕೂಡ ಆಗಿದ್ದರು. ಆ ಟೈಮಲ್ಲಿ ಮಾಡಿಲ್ಲ. ಆ ಟೈಮಲ್ಲಿ ನೀವು ಯಾರೂ ಕೂಲಿ ಕಲಬುರಗಿ ಸಮಾಜದವರು ಯಾರೂ ಪ್ರಶ್ನೆ ಎತ್ತಿಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾಯಿದ್ದಾರೆ. ಆದರೆ ನಿಮ್ಮ ಸಮಾಜದವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ನಮ್ಮ ಸಮಾಜದವರು ಅಂತಂದರೆ ಈಗ ಏನಾಗ್ಯದಪ್ಪ ಅಂದರೆ ಇವತ್ತು ರಾಜಕೀಯ ಒಂದು ದಿನಮಾನ ಅಂದರೆ ಚುನಾವಣೆ ಹೊಸ್ತಿಲಲ್ಲಿ ನಾವೆಲ್ಲ ಇದ್ದೀವಿ. ಯಾರು ಯಾವ ಪಕ್ಷದಾಗ ಇರ್ತಾರೋ ಅದನ್ನೇ ಓಲೈಕೆ ಮಾಡಿ ಮಾತಾಡ್ತಾ ಇದ್ದಾರೆ. ಇವತ್ತು ಬಿ ಜೆ ಪಿದಾಗಿದ್ದವರು ಬಿ ಜೆ ಪಿ ಓಲೈಕೆ ಮಾಡ್ತಾರೆ, ಜೆ ಡಿ ಎಸ್ದಾಗಿದ್ದವರು ಜೆ ಡಿ ಎಸ್ ಓಲೈಕೆ ಮಾಡ್ತಾರೆ. ಆದರೆ ಅಲ್ಲಿಯೂ ಕೂಡ ನಾವು ಸತ್ಯವನ್ನು ಅರಿಬೇಕಾದ್ರೆ ಇವತ್ತು ನಾವು ನಮ್ಮ ಸಮಾಜಕ್ಕೆ ಎಸ್ ಟಿ ಸಿಕ್ಕರೇ ನಮ್ಮ ಜನ ಬದಲಾವಣೆ ಆಗ್ತಾರೆ. ಇವತ್ತು ನಮ್ಮ ಜನ ಬದಲಾವಣೆ ಆಗಬೇಕಾದ್ರೆ ಎಸ್ ಟಿ ಬೇಕೇ ಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ರಂಗದಲ್ಲಿ ಕೋಲಿ ಸಮಾಜ ಇವತ್ತು ಭಾಳ ಅತಿ ಹಿಂದುಳಿದಂಥ ಸಮಾಜ. ಇದಕ್ಕೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಯಾವ್ಯಾವ ಪಕ್ಷದಲ್ಲಿ ಯಾರು ಇರ್ತಾರೆ ಇರಲಿ, ಆದರೆ ಸತ್ಯಾಸತ್ಯತೆ ಏನಿದೆ, ಇವತ್ತು ಯಾರು ನಮಗೆ ಮೋಸ ಮಾಡಿದ್ರು, ಮಾತು ಕೊಟ್ಟವ್ರು ಯಾರು, ಅದನ್ನು ತಿಳ್ಕೊಂಡು ನಾವು ಮಾತಾಡಬೇಕು. ಇವಾಗ 40 ವರ್ಷದಿಂದ ಮಾಡದೇ ಇದ್ದವರು 5 ವರ್ಷ ಬಿ ಜೆ ಪಿಯವ್ರಿಗೆ ಹೇಳಿದ್ದಾರೆ. ಆದರೆ 40 ವರ್ಷದಿಂದ ಕಾಂಗ್ರೆಸ್ಸನ್ನು ಹೇಳ್ತಾ ಬಂದಿದ್ದು, ಕಾಂಗ್ರೆಸ್ರಿಗೆ ಯಾಕೆ ಪ್ರಶ್ನೆ ಮಾಡಿಲ್ಲ? ಆದರೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ ಅಂಬ ನಿಮ್ಮ ಸಮಾಜದವ್ರಿಗೆ ಕೂಡ ಈ ಮಾತು ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ನೀವು ಕಾಂಗ್ರೆಸ್ ಬಗ್ಗೆನೇ ಹೇಳ್ತಾರೆ, ಕಾಂಗ್ರೆಸ್ ಮಾಡ್ತಾರೆ, ಇನ್ನೂರಿಗೆ ಮೊದಲು ಯಾಕೆ ಮಾಡಿಲ್ಲ? ಈಗ 5 ವರ್ಷದಲ್ಲೇ ಬಿ ಜೆ ಪಿಯವ್ರಿಗೆ ಗೊತ್ತಾಯ್ತಾ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಈಗ ನೋಡಿ, ಕಾಂಗ್ರೆಸ್ದವರು ಯಾಕೆ ಮಾಡಿಲ್ಲ, ಅವರು ಯಾಕೆ ಮಾಡಿಲ್ಲ ಅಂತ ಹೇಳೋದು ಇದು ಒಂಥರ ಏನಾಗ್ತಪ್ಪ ಅನ್ನೋದೇ ಹೇಳ್ದಲ್ಲ, ನಾವು ಓಲೈಕೆ ಮಾಡೋ ಮಾತು ಇದು. ಆದರೆ ಇವತ್ತು ಕ್ಯಾಟಗಿರಿ 1ನಲ್ಲಿ ಸೇರ್ಪಡೆ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಇವತ್ತು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದರು, ಬಾಬುರಾವ್ ಚಿಂಚನ್ಸೂರವರು ಸಚಿವರಿದ್ದರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಗೃಹ ಮಂತ್ರಿ ಇದ್ದರು. ಆ ಸಂದರ್ಭದಾಗ ಈ ಒಂದು ಜಾತಿಗೆ ಕ್ಯಾಟಗಿರಿ 1ನಲ್ಲಿ ಸೇರ್ಪಡೆ ಮಾಡಿದರು. ಅದಾದ ನಂತರ ಇವತ್ತು 2014ರಲ್ಲಿ ನಮ್ಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ನವ್ರ ಕೊಡುಗೆ, ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಕೊಡುಗೆ ಇದೆ. ಇವತ್ತು ಕಲಬುರಗಿಯಲ್ಲಿ ನಮ್ಮ ಕೋಲಿ ಭವನ ಕಟ್ಟಡಕ್ಕೆ 4 ಕೋಟಿ ಅನುದಾನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರ. ಅದರಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೊಡುಗೆ ಇದೆ. ಇವತ್ತು ನಮ್ಮ ಒಂದು ಎಸ್ ಟಿ ಫೈಲನ್ನು ತಯಾರು ಮಾಡಿ, ಇವತ್ತು ಕುಲಶಾಸ್ತ್ರ ಒಂದು ಜಾತಿ ಎಸ್ ಟಿಯಲ್ಲಿ ಸೇರ್ಪಡೆ ಮಾಡಬೇಕಾದ್ರೆ ಅದನ್ನು ಸಂಪೂರ್ಣ ಕುಲಶಾಸ್ತ್ರೀಯ ಅಧ್ಯಯನ, ಅದರ ಇತಿಹಾಸ,
ಏನಿದು ಇದು ದೇಶದಲ್ಲಿ ಯಾವತ್ತಿನಿಂದ ಈ ಜಾತಿ ಕರಿಪಡ್ತದೆ, ಇವು ಬೇರೆ ಬೇರೆ ರಾಜ್ಯಗಳಲ್ಲಿ ಏನದ, ಯಾವ್ಯಾವ ಭಾಗದಲ್ಲಿ ಭಾಷಾವಾರು ಪ್ರಾಂತವಾರು ಯಾವ ಭಾಷೆಯಲ್ಲಿ ಇವರು ಕರೆಸ್ಕೋತಾರೆ, ಅದೆಲ್ಲವನ್ನು ಸಂಪೂರ್ಣ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕಾಗ್ತದೆ. ಅದು ಕೇಂದ್ರದಿಂದ ವಾಪಸ್ ಬಂದಾಗ ಇವತ್ತು ರಾಜ್ಯದಲ್ಲಿ ಸಂಪೂರ್ಣ ಕುಲಶಾಸ್ತ್ರೀಯ ಅಧ್ಯಯನ ಆಗಿ ಕಂಪ್ಲೀಟ್ 2014ರಲ್ಲಿ ಏನು ನಮ್ಮ ಹಂಪಿ ಯೂನಿವರ್ಸಿಟಿ, ಕರ್ನಾಟಕ ರಾಜ್ಯದ ಒಂದು ಪ್ರಸಿದ್ಧ ಯೂನಿವರ್ಸಿಟಿ ಹಂಪಿ ಯೂನಿವರ್ಸಿಟಿಯಲ್ಲಿ ಇದು ಒಂದು ಕುಲಶಾಸ್ತ್ರೀಯ ಅಧ್ಯಯನ ವಹಿಸಿಕೊಟ್ಟಿದ್ರು. ಅವರು 2014ರಲ್ಲಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರು. ಅದಾದ ನಂತರ ಇವತ್ತು 2014ರಲ್ಲೇ ಕೇಂದ್ರಕ್ಕೆ ನಮ್ಮ ಒಂದು ST ಫೈಲ್ ಶಿಫಾರಸ್ಸಾಗಿದೆ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಮ್ಮ ಏನು ಹೋರಾಟದ ಇದು ST ಹೋರಾಟದ ಪಿತಾಮಹ ವಿಠ್ಠಲ್ ಹೇರೂಜಿಯವರು ಕೊನೆ ದಿನಗಳಲ್ಲಿ ಕೊನೆ ಇಶ್ಯೂರು ಇರುವಂಥ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಗೆ ಹೋಗಿ ಮಾತಾಡಿದಾಗ ವಿಠ್ಠಲ್ ಹೇರೂಜಿಯವರು ಮನವಿ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ ನಮಗೆ ST ಮಾಡಿಕೊಡಿ. ಆ ಒಂದು ಮನವಿ ಇವತ್ತು ಯಾನಾಗುಂದೆಯಲ್ಲಿ ಒಂದು ನಮ್ಮ ಸಮಾಜದ ಬೃಹತ್ ಸಮಾವೇಶ ಮಾಡಿದಾಗ ಅದೆಲ್ಲವನ್ನು ಗಮನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಇವತ್ತು ಪ್ರಿಯಾಂಕಾ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ ಅವರು, ನಾವೆಲ್ಲ ನಮ್ಮ ಬಾಬುರಾವ್ ಚಿಂಚಾನ್ಸೂರವರು ಒತ್ತಾಡ ಮಾಡಿ ಇವತ್ತು ಕೇಂದ್ರಕ್ಕೆ ನಮ್ಮ ಪ್ರಸ್ತಾವನೆ ಸಲ್ಲಿಸ್ಯಾರ. ಇವಾಗ ಲಚ್ಚಪ್ಪ ಜಮಾದಾರರಾಗಲಿ ಮತ್ತು ತಿಪ್ಪಣ್ಣಪ್ಪ ಕಮಕ್ನೂರಾಗಲಿ ಬಾಬುರಾವ್ ಚುಂಚನಸೂರವರಾಗಲಿ ಖರ್ಗೆ ಅವ್ರ ಮುಂದೆ ಹೀರೋ ಆಗಲ್ಕೊಂಡ್ರೆ ಅಂದರೆ ನಮ್ಮ ಸಮಾಜವನ್ನು ತಪ್ಪು ಹಾದಿಗೆ ತಗೊಂಡು ಹೋಗಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ನಮ್ಮ ಸಮಾಜವನ್ನು ಹಾಳು ಮಾಡ್ತಾರೆ ಎಂಬ ಆರೋಪ ಕೂಡ ಬರ್ತಾಯಿದೆ. ಅದಕ್ಕೇನು ಹೇಳ್ತೀರಾ? ಇಲ್ಲ, ಇಲ್ಲಿ ನೋಡ್ರಿ, ಹೀರೋ ಆಲಕ್ಕೆ ನಾವು ಯಾರೂ ಪಿಕ್ಚರ್ ಮಾಡಕತ್ತಿಲ್ಲ, ನಾವು ಯಾರೂ ನಟನೆ ಮಾಡಕತ್ತಿಲ್ಲ. ನಮ್ಮ ಸಮಾಜದ ಕೆಲಸಗಳಾಗಬೇಕು. ಇವತ್ತು ಯಾರೋ ಒಬ್ಬರಿಗೆ ನಾವು ಕೇವಲವಾಗಿ ಕಾಣೋದು, ಕೇವಲವಾಗಿ ಮಾತಾಡಿದ್ರೆ ಕೆಲಸ ಆಗಲ್ಲ. ಈ ಸಮಾಜ ಸರ್ವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಸಮಾಜ ಬದಲಾವಣೆ ಆಗಬೇಕಾದ್ರೆ ನಾವು ಒಬ್ಬರ ಜೊತೆ ಇರಬೇಕಾಗ್ತದೆ, ಒಂದು ಪಕ್ಷದಲ್ಲಿ ಇರಬೇಕಾಗ್ತದೆ. ಆ ಪಕ್ಷದಿಂದ ನಮ್ಮ ಸಮಾಜಕ್ಕೆ ಏನೇನು ಅನುಕೂಲ ಬೇಕು, ಏನೇನು ಹೆಲ್ಪ್ ಬೇಕು ಅದನ್ನು ತೋಲಕ್ಕೆ ಮಾತ್ರ ನಮ್ಮ ಪ್ರಯತ್ನ ಇರ್ತದೆ. ಈಗ ಹಾಗಾದರೆ ಈಗ ನಿಮ್ಮ ಸಮಾಜದವರೇ ಕೆಲವರು BJPಯಲ್ಲೂ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ ಅವರು ಇವಾಗ BJP ಬೇಡ ಕಾಂಗ್ರೆಸ್ ಊಟ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಾ? ಅಥವಾ ಲಚ್ಚಪ್ಪ ಜಮದರಹಳ್ಳಿ ಆಗಲಿ, ತಿಪ್ಪಣ್ಣಪ್ಪ ಕಮಕ್ನೂರು ಆಗಲಿ, ಬಾಬುರಾವ್ ಚುಂಚನಸೂರು ಹೇಳ್ತಾ ಇದ್ದೀರಾ. ಬಟ್ ಇವಾಗ ನಾವು ನಿಮ್ಮ ಜೊತೆ ನಾವು ಕೂಡ ಹಾಕಂದ್ರೆ ಹಾಕ್ತೀವಿ. ಅವ್ರ ಪಕ್ಷ ಎಷ್ಟಿಗೆ ಸೇರಿಸೇ ಇದ್ದರೆ ಅವರು ಈ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಪಕ್ಷದಿಂದ ಬಿಡ್ತಾರಾ, ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರಾ, BJPಗೆ ಸೇರ್ತಾರ, ಅವಾಗ ಸೇರಿದ್ರೆ ನಾವು ಮಾಡಿಕೊಡ್ತೀವಿ ಎಂಬ ಮಾತು ಅವ್ರು ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ಈ BJP ಅವರು ಏನೀಗ ಹೇಳ್ತಾ ಇದ್ದಾರಲ್ಲ, ಇದು ನಾವು ಮುಂಚೆನೇ ಮಾಡಿಬಿಟ್ಟಿವಿ. ಈಗ 2014ರಿಂದ ನಮ್ಮ ಫೈಲು ಕೇಂದ್ರದಲ್ಲಿದೆ, ರಾಜ್ಯದಿಂದ ಪ್ರಸ್ತಾವನೆ ಹೋಗ್ಯದ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು, ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಇವತ್ತು ಆ ಕಡತವನ್ನು 2014 ಕಳಿಸ್ಯಾರ. 10 ವರ್ಷ ಆಯಿತು ಇವತ್ತು BJP ಅವರು. 5 ವರ್ಷ ಅಲ್ಲ, ಇದು 10 ವರ್ಷ ಆಯಿತು. 10 ವರ್ಷ ಆದಮೇಲೆ ಇವತ್ತು 2019ರಲ್ಲಿ BJP ಅವರು ಎಲ್ಲ ಸೇರಿ ಇವತ್ತು ಪ್ರಧಾನಮಂತ್ರಿಯವರು, ನಮ್ಮ ಲೋಕಸಭೆ ಸದಸ್ಯ ಉಮೇಶ್ ಜಾಧವ್, ಸೂದಿನ ಸರ್ದಾರ ಇವರೆಲ್ಲರೂ ಸೇರಿಕೊಂಡು ನಮಗೆ ST ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ನಾವೆಲ್ಲ BJPಗೆ ಸಪೋರ್ಟ್ ಮಾಡಿದೆವು. 2019ರಾಗ BJP ಪಕ್ಷಕ್ಕೆ ಸಪೋರ್ಟ್ ಮಾಡಿ ಭರ್ಜರಿ ಜಯ ತಂದು ಕೊಟ್ಟಿವಿ. ಕೌಲಿ ಸಮಾಜ ನಿರ್ಣಾಯಕ ಪಾತ್ರ ವಹಿಸ್ತು. ಆ ಸಂದರ್ಭದಲ್ಲಿ ನಾವು ಕೂಡ ಅಫಜಲ್ಪುರ ತಾಲೂಕಿನ ರೈತ ಮೋರ್ಚಾದ ಅಧ್ಯಕ್ಷ BJP ಪಕ್ಷದು. ಇವತ್ತು BJPಯಲ್ಲಿ ಏನಾಗ್ಯದಪ್ಪ ಅಂದ್ರೆ ಕೇವಲ ಭರವಸೆ ಕೊಡ್ತಾರೆ, ಸುಳ್ಳು ಮಾತಾಡ್ತಾರೆ. ಇವತ್ತು ನಮ್ಮೆಲ್ಲ ಯುವಕರ ತಲೆಯಾಗ ಸುಮ್ಮನೆ ಏನೋ ಒಂದು ನಾವೆಲ್ಲ ಹಿಂದೂ ಒಂದೇ ಇರಬೇಕು ಹಾಗೆ ಹೀಗೆ ಒಂದು ತಲೆಯಾಗ ಹಾಕಿ ಅವಕಾಶಗಳು ಬಂದಾಗ ನಮಗೆ ಹಿಂದೆ ಹಾಕಿಬಿಡ್ತಾರೆ ಹಿಂದೂದವ್ರಿಗೆ. ಇವಾಗ ಏನಾಗಿದೆ ಸರ್, OBC ಮುಸ್ಲಿಂ ಸಮುದಾಯವನ್ನು OBCಗೆ ಸೇರ್ತಾ ಇದ್ದಾರೆ. ಅದರಲ್ಲಿ ತಾವು ಕೂಡ OBC ಬರ್ತೇನೆ. ಅದಕ್ಕೋಸ್ಕರ ಇವಾಗ ಈ ಸರ್ಕಾರ ಮಾಡ್ತಿರೋ ಸರಿನಾ ಅಂದರೆ OBC ಸಮಾಜದವ್ರಿಗೆ ಹಿಂದೂ ಉಳಿದ OBC ಸಮಾಜದವ್ರಿಗೆ ಅನ್ಯಾಯ ಮಾಡ್ತಾಯಿದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದೆ. ಅದಕ್ಕೇನು ಹೇಳ್ತಾರೆ? ಇಲ್ಲ, ಈಗ ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಹಿಂದೂದ ವರ್ಗಗಳಿಗೆ ಅನ್ಯಾಯ ಮಾಡಿಲ್ಲ. ಇವತ್ತು ಸ್ಪಷ್ಟವಾಗಿ ಕಾಣಬರ್ತದೆ. ಇವತ್ತು ಹಿಂದೂದವರಿಗೆ ಯಾರಪ್ಪ ಅಂದ್ರೆ ಅನ್ಯಾಯ ಮಾಡ್ಯಾರಪ್ಪ ಅಂದ್ರೆ BJP ಅವರು ಅನ್ಯಾಯ ಮಾಡಿದ್ದಾರೆ. ಏನೋ ಹಿಂದೂದವ್ರಿಗೆ ಒಂದೇ ಒಂದು ಅವಕಾಶ ಕೊಡಲಿಲ್ಲ, ಒಂದೇ ಒಂದು ಯೋಜನೆ ಕೊಡಲಿಲ್ಲ. ಇವತ್ತು ಹಿಂದೂದ ಜಾತಿ ಪಟ್ಟಿಯಲ್ಲಿ ಸಾಕಷ್ಟು ಜಾತಿಗಳು ಬರ್ತಾವೆ, 102 ಜಾತಿಗಳು ಬರ್ತವೆ. ಇವತ್ತು ಒಂದೇ ಒಂದು ಜಾತಿಯವರಿಗೆ ಉದಾಹರಣೆ ತೋರಿಸಲಿ. ಅವರು ಹಿಂದೂದವ್ರಿಗೆ ಯಾರಿಗೆ ಮಾಡ್ಯಾರ, ಯಾವುದೇ ಒಂದು ಕೆಲಸ ಮಾಡಿಲ್ಲ. ಇವತ್ತು ಮುಸ್ಲಿಂ ಸಮುದಾಯ OBCಗೆ ಸೇರಿಸ್ತಾ ಇದ್ದಾರೆ ಅಂದರೆ ಇವತ್ತು ಸರ್ಕಾರ ಎಲ್ಲರೂ ಇವತ್ತು OBCಗೆ ಸೇರಿದ್ರೆ ಸರ್ಕಾರ ಏನು ಕ್ರಮ ತೋರ್ತೋ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ಸರ್ಕಾರ ಇವತ್ತು OBCಗೆ ಸೇರಿಸಿದ್ರು ಕೂಡ ಅದರಿಂದ ನಮಗೇನು ತೊಂದರೆ ಇಲ್ಲ. ಸರ್, ತಮ್ಮ ಸಮಾಜಕ್ಕೆ ಏನಾದರೂ ಅಂದರೆ ಈಗ ನಿಮ್ಮ ಕೆಲಸ ಸಿಗೋದು OBC, ನಿಮ್ಮ ಸಮಾಜದವ್ರ ಕೆಲಸ ಸಿಗೋದು OBC ಸಮಾಜ ಇದರಲ್ಲಿ ಕ್ಯಾಟಗರಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ಕೊಡಬೇಕಾಗುತ್ತೆ ಸಮಾನವಾಗಿ ಪಾಲು. ಅದಕ್ಕೇನು ಹೇಳ್ತೀರಾ ಸರ್? ಈ ಸರ್ಕಾರ ಮಾಡ್ತಾರೆ ನಿಮ್ಗೆ ಸರಿ ಅನಿಸುತ್ತಾ? ಇಲ್ಲ, ಇಲ್ಲಿ ನೋಡ್ರಿ, ಇಲ್ಲೇ ಮಿಸ್ಟೇಕ್ ಇರೋದು. ಇವತ್ತು ನಾವೆಲ್ಲ ಕ್ಯಾಟಗರಿ 1 ಇವತ್ತು OBCದಾಗ ಇದ್ದೀವಿ. ಅವ್ರಿಗೆ ಸಮಪಾಲು ಕೊಡೋಲ್ಲ. ಅವ್ರವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಪಾಲು ಸಿಗ್ತದೆ. 100ರಾಗ 100 ಇನ್ನೊಂದು ಅವರು ಒಂದು ಸೇರಿದ್ರೆ ಅವ್ರಿಗೆ ಒಂದು ಎಷ್ಟು ಸಿಗ್ಬೇಕು ಅಷ್ಟು ಸಿಗಿದೆ. ನಮ್ಮ ಅರ್ಧ ಭಾಗ ಅವ್ರಿಗೆ ಸಿಗಲ್ಲ. ಇವತ್ತು 100 ಮ್ಯಾಗ ಚಿಲ್ಲರ್ ಜಾತಿಗಳವ, ಅವೆಲ್ಲರಿಗೆ ಸರಿ ಸಮಾನವಾಗಿ ನೋಡ್ಕೊಂಡು ಹೋಗುವಂಥ ಕೆಲಸ ಸರ್ಕಾರ ಮಾಡಬೇಕು. ಇದರಲ್ಲಿ ಅತಿ ಯಾರು ಹಿಂದೂ ಇದ್ದಾರೆ,
ಅತಿ ಹಿಂದುಳಿದಂಥ ಪಂಗಡಗಳಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಸರ್ಕಾರ ಕೊಡಬೇಕು ಅಂತೇಳಿ ನಾವು ನಮ್ಮ ಸರ್ಕಾರ ಕೂಡ ಒತ್ತಾಯ ಮಾಡ್ತೀವಿ. ಇಲ್ಲ, ನಮ್ಮ ಬಿ ಜೆ ಪಿ ನಿಮ್ಮ ಸಮುದಾಯದವ್ರು ಹೇಳೋದು ನಮ್ಮ ಸಮಾಜವನ್ನು ದಾರಿ ತಪ್ಪಿಸೋ ಕೆಲಸ ಇವರೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಏನಂತಂದರೆ ಅವ್ರೇನು ಕಾಂಟ್ಯಾಕ್ಟ್ ಹಿಡಿದಿರ ನಮ್ಮ ಸಮುದಾಯ ಎಲ್ಲ ಕಾಂಗ್ರೆಸ್ ಆಗ್ತಾರೆ, ನಮ್ಮ ಸಮುದಾಯ ಎಲ್ಲ ಕಾಂಗ್ರೆಸ್, ಏನೋ ಅವ್ರೇನು ಗೊತ್ತಾ ಹಿಡಿದಿರ ಕಾಂಟ್ಯಾಕ್ಟ್ ಹಿಡಿದ್ರೆ ಯಾರ ಮನೆ ಸ್ವತ್ತು ಅಂತ ಈಗ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಈಗ ನೋಡಿ, ಯಾರ ಮನೆ ಸ್ವತ್ತು ಅಲ್ಲ, ಇವತ್ತು ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇರೋರು ನಾವು. ಇವತ್ತು ನಮ್ಮ ಮೇಲೆ ಸಾಕಷ್ಟು ಪ್ರಕರಣಗಳಾಗ್ಯಾವ, ಕೇಸ್ ಆಗ್ಯಾವ ನಮ್ಮ ಮೇಲೆ. ಇವತ್ತು ಸಮಾಜದಾಗ ಅನೇಕ ಘಟನೆಗಳು, ಹಲ್ಲೆಗಳು, ಅನ್ಯಾಯ ಆದಾಗ ಮುಂದೆ ಹೋಗಿ ನಿಂತು ಬಗೆಹರಿಸೋರೆಲ್ಲ ನಾವು. ಇವತ್ತು ನಾವೆಲ್ಲರೂ ಸೇರಿ ನಾವು ಗುತ್ತ ಹಿಡಿದೀವಿ ಅಂತ ಏನು ಹೇಳ್ತಾರೆ, ಇದು ತಪ್ಪು. ಈಗ ಕಳೆದ ಲೋಕಸಭೆಯಲ್ಲಿ ನಾವು ಗುತ್ತ ಹಿಡಿದೇ ಕೆಲಸ ಮಾಡ್ದಂಗೆ ಮಾಡೀವಿ. ಇಡೀ ಸಮಾಜ ಒಂದು ಸೈಡ್ ಸೇರಿ ಇವತ್ತು ಉಮೇಶ್ ಜಾಧವ್ರಿಗೆ ಗೆಲ್ಲಿಸಿದೆ, ಭಾಷೆ ಕೊಟ್ಟಂಥ ಉಮೇಶ್ ಜಾಧವ್ ಗೆಲ್ಲಿಸಿವಿ. ಈಗ ಅವರೇ ಇವತ್ತು ನಮಗೆ ಮೋಸ ಮಾಡ್ಯಾರ. ಇವತ್ತು ನಾವೆಲ್ಲರೂ ಸೇರಿ ಇಡೀ ಸಮಾಜ ಸೇರಿ ಅವ್ರಿಗೆ ಸೋಲ್ಸೋದೇ ನಮ್ಮ ಕರ್ತವ್ಯ. ಇವತ್ತು ಸಮಾಜದಾಗ ಇವತ್ತು ನಾವು ಕೂಡ ಬಿ ಜೆ ಪಿ ಇದ್ದಾಗೆ ನಾವು ಸಮಾಜಕ್ಕಾಗಿ ಹೋರಾಟ ಮಾಡಿ ಬಿ ಜೆ ಪಿ ವಿರುದ್ಧ. ಇವತ್ತು ಅವ್ರು ನಮಗೆ ಮಾತು ಕೊಟ್ಟು ಮಾಡಿಲ್ಲ. ಇವತ್ತು 5 ವರ್ಷ ಕಳೆದು ಹೋಯ್ತು, ಕಾಲಹರಣ ಮಾಡ್ಯಾರ. ನಮ್ಮನ್ನು ಕೇವಲ ನಮ್ಮ ಮತ ಪಡಲಿಕ್ಕೆ ನಮಗೆ ಉಪಯೋಗ ಮಾಡಿಕೊಂಡ್ರೆ ಅದಕ್ಕೆ ನಾವು ಬಿ ಜೆ ಪಿಯವ್ರಿಗೆ ಸೋಲಿಸೋ ಕೆಲಸ ಇಡೀ ಕೋಲಿ ಸಮಾಜದ ಕರ್ತವ್ಯ. ಹೀಗಾಗಿ ನಾವು ಕೋಲಿ ಸಮಾಜಕ್ಕೆ ಅಪೀಲ್ ಮಾಡ್ತೀವಿ. ಈಗ ನಿಮ್ಮ ಸಮಾಜದಲ್ಲಿ ಒಡಕು ಕಾಣ್ತಾ ಇದೆ ಕಲಬುರಗಿಯಲ್ಲಿ. ಏನಂದರೆ ಕೆಲವು ಜನ ಬಿ ಜೆ ಪಿಗೆ ಸೇರಿದ್ದಾರೆ, ಕೆಲವು ಜನ ನೀವು ಕಾಂಗ್ರೆಸ್ ಇದ್ದೀರಾ, ಅವ್ರು ಬರಬೇಡಿ ಅಂತ ಹೇಳ್ತಾರೆ, ನೀವು ಬರಬೇಕು ಅಂತ ಹೇಳ್ತೀರಾ. ಅಂದರೆ ಸಮಾಜಕ್ಕೆ ಏನು ಸಂದೇಶ ಕೊಡಬೇಕಂತ ಹೊರಟಿದ್ದಾರೆ ತಾವು? ಈಗ ನೋಡ್ರಿ, ಕೆಲವು ಜನ ಬಿ ಜೆ ಪಿಯಲ್ಲಿ, ಕೆಲವು ಜನ ಕಾಂಗ್ರೆಸ್ಸು, ಕೆಲವು ಜನ JDS. ಇದು ಕೇವಲ ಕಬ್ಬಲಿಗೆ ಜಾತಿಯಾಗಿ ಮಾತ್ರ ಇಲ್ಲ. ಇದು ಈ ಭಾರತ ದೇಶದಲ್ಲಿರುವಂಥ ಎಲ್ಲ ಜಾತಿ ಜನ ಎಲ್ಲ ಪಕ್ಷದಾಗಿದ್ದಾರೆ. ಅವ್ರವ್ರಿಗೆ ಹೆಂಗೆ ಅನುಕೂಲ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ಯಾವುದೇ ಒಡಕಿಲ್ಲ, ಅವ್ರವ್ರ ಪಕ್ಷನೇ ಅವ್ರು ಕೆಲಸ ಮಾಡ್ತಾರೆ. ಕೊನೆಯಲ್ಲಿ ನಮಗೆ ಸಮಾಜಕ್ಕೆ ಯಾವಾಗ ನ್ಯಾಯ ಸಿಗಬೇಕಾಗ್ಯದ ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ. ಇವಾಗ ಬಿ ಜೆ ಪಿಯವರಿಗೆ ಅಂದರೆ ನೀವು ಏನು ಆಹ್ವಾನ ಕೊಟ್ಟಿಲ್ಲ, ನಾವು ಬಿ ಜೆ ಪಿ ಇಲ್ಲ, ಇದು ನಮ್ಮ ಸಮುದಾಯದ ಸಮಾವೇಶ, ತಾವು ಬರಬೇಕು ಅಂತ ಏನಾದರೂ ಆಹ್ವಾನ ಕೊಡ್ತಾ ಇದ್ರೆ ಏನಂತ? ಎಸ್, ಇವತ್ತು ನಾವು 4ನೇ ತಾರೀಕು ಏನು ಕಲಬುರಗಿಯಲ್ಲಿ ಮೇ ತಿಂಗಳಲ್ಲಿ ಮಾಡ್ತಾಯಿದ್ವಿ ಸಮಾವೇಶ. ಈ ಸಮಾವೇಶದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಭಾಗದ 371J ಪಿತಾಮಹ, ಇವತ್ತು ನಮ್ಮ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಥ, ಅನೇಕ ಕೊಡುಗೆಗಳನ್ನು ಕೊಟ್ಟಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಇವತ್ತು ಕಲಬುರಗಿ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ ಅವರು, ಅನೇಕ ಸಚಿವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಕರ್ನಾಟಕದಲ್ಲಿದೆ. ಇವತ್ತು ಅದಕ್ಕೆ ಅನುದಾನ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರ. ಈ ಒಂದು ಅನುದಾನ ಪಡೀಲಿಕ್ಕೆ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗ್ತದೆ. ನಾವು ಎಲ್ಲರೂ ಸೇರಿ ನಾವು ಸಪೋರ್ಟ್ ಮಾಡಿದ್ರೆ ನಮ್ಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಇವತ್ತು ಹೆಚ್ಚಿನ ಅನುದಾನ, ಇವತ್ತು 1000 ಕೋಟಿ ಕೊಡಬೇಕು ಅನುದಾನ. ಲಕ್ಷ ಜನ ನಾವು ಕರ್ನಾಟಕದಲ್ಲಿದ್ದೀವಿ. ಆ ಒಂದು ಅನುದಾನ ಪಡಲಿಕ್ಕೆ ಮತ್ತೆ ನಮ್ಮ ಸಮಾಜಕ್ಕೆ ಏನೇನು ಕೆಲಸಗಳಾಗಬೇಕಾಗ. ಅನೇಕ ಜನ ಇವತ್ತು ಎಷ್ಟೋ ಜನರಿಗೆ ನೌಕರಿ ಇಲ್ಲ. ಇವತ್ತು ಡಿ ದರ್ಜೆಯಲ್ಲಿ ಕೆಲಸ ಮಾಡೋರಿಗೆ ನಮ್ಮವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಹಾಸ್ಟೆಲ್ಗಳಲ್ಲಿ ನಮ್ಮ ಮಕ್ಕಳಿಗೆ ಅವಕಾಶ ಸಿಗ್ತಾ ಇಲ್ಲ. ಇಂಥ ಒಂದು ಎಲ್ಲ ನಿಟ್ಟಿನಲ್ಲಿ ನಾವು ಬೇಡಿಕೆ ಇಡಲಿಕ್ಕೆ ಆ ಒಂದು ಸಮಾವೇಶ ಆಯೋಜನೆ ಮಾಡಿದ್ವಿ. ಅದಕ್ಕೆ ಎಲ್ಲ ಪಕ್ಷದವರು ಪಕ್ಷ ಭೇದ ಮರೆತು ಇವತ್ತು ಕೋಲಿ ಸಮಾಜದವರು, ವಿಶೇಷವಾಗಿ ಕೋಲಿ ಸಮಾಜದವರು ತಮ್ಮ ಪಕ್ಷ ಭೇದ ಮರೆತು ಈ ಒಂದು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ನಿಮ್ಮ ಮೂಲಕ ನಾನು ಅವರಿಗೆ ವಿನಂತಿ ಮಾಡ್ತೇನೆ. ಬಿ ಜೆ ಪಿಯವರು ಮೋಸ ಮಾಡಿದ ಹಾಗೆ ಕಾಂಗ್ರೆಸ್ ಅವರು ಕೂಡ ಮೋಸ ಮಾಡಿದ್ರೆ ತಾವು ಮುಂದಿನ ಕ್ರಮ ಏನು ಮಾಡ್ತೀರಾ? ನೋಡಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಸಂಪೂರ್ಣ ಲಕ್ಷಣಗಳು ಇವೆ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗುವಂಥ ಸಂದರ್ಭ ಇದೆ. ಅವರು ಪ್ರಧಾನಮಂತ್ರಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಏನಿದೆ, ನಾವು 4ನೇ ತಾರೀಕಿನ ಮನವಿ ಪತ್ರ ಕೊಡ್ತೀವಿ. ಆ ಬೇಡಿಕೆ ಸ್ಪಂದಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಕೇಂದ್ರದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇವತ್ತು ಅವರು ST ಮಾಡದೇ ಹೋದರೆ ಬಿ ಜೆ ಪಿಯವರು ಹೇಗೆ ಮೋಸ ಮಾಡಿದ್ದಾರೆ, ಹೇಗೆ ನಮ್ಮನ್ನು ವಂಚನೆ ಮಾಡಿದ್ದಾರೆ, ಹಾಗೇನಾದರೂ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಮ್ಮದೇನು ಹೋರಾಟ ಇರ್ತದಂದ್ರೆ ಇವತ್ತು ನಾವು ಮತದಾನ ಹಾಕೋದನ್ನೇ ಬಿಟ್ಟು ಬಿಡ್ತೀವಿ. ಈ ದೇಶದಾಗೆ ನಮಗೆ ಯಾವುದೇ ಅವಕಾಶ ಇಲ್ಲ. ಈ ದೇಶದ ಪ್ರಜೆಗಳೇ ನಾವಲ್ಲ ಅಂಥೇಳಿ ಇವತ್ತು ಸರ್ಕಾರಗಳು ನಿರ್ಧಾರ ಮಾಡ್ಯಾವ. ಅದಕ್ಕೆ ನಾವು ಮತದಾನ ಹಾಕಲ್ಲ. ನಮ್ಗೆ ಯಾವಾಗ ನ್ಯಾಯ ಸಿಗ್ತದೆ ಆವತ್ತೇ ನಾವು ಮತದಾನ ಹಾಕಲು ಪ್ರಾರಂಭ ಮಾಡ್ತೀವಿ. ಅಲ್ಲಿವರೆಗೆ ರಾಜ್ಯದಲ್ಲಿರುವಂಥ ಸಂಪೂರ್ಣ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಗಂಗಾಮತ, ಮೊಗೇರ, ಮಗವೀರ ಅನೇಕ ಪಂಗಡಗಳಲ್ಲಿ ಪಡುವ 37 ಪರ್ಯಾಯ ಪದಗಳಾಗಿರೋ ನಾವು ಇವತ್ತು ವಿಶೇಷವಾಗಿ ನಮ್ಮ ST ಹಕ್ಕನ್ನು ನಮಗೆ ಸಿಕ್ಕರೆ ಮುಂದಿನ ದಿನಗಳಲ್ಲಿ ನಾವು ಮತದಾನ ಮಾಡ್ತೇವೆ, ಇಲ್ಲಾಂದ್ರೆ ನಾವು ಮತದಾನ ಮಾಡಲ್ಲ. ಇದಿಷ್ಟು ಲಚ್ಚಪ್ಪ ಜಮದೂರವರು ಮಾತಾಡಿದ್ದು. ನಮಗೆ ST ಅಂದರೆ STಯಲ್ಲಿ ಸೇರಿಸಿದ್ರೆ ಮಾತ್ರ ಮುಂದೆ ನಾವು ವೋಟ್ ಹಾಕ್ತೀವಿ, ಇಲ್ಲಾಂದರೆ ಎಲೆಕ್ಷನ್ ವೋಟೇ ಬಹಿಷ್ಕಾರ ಮಾಡ್ತೀವಿ ಎಂಬ ಮಾತು ಕೂಡ ಹೇಳ್ತಾ ಇದ್ದಾರೆ. ಓಕೆ.